ಫ್ರೆಂಡ್ಸ್, ಈ ದಿನ ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇನಪ್ಪ ಅಂದರೆ ಹಸಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಖಾರ ರುಬ್ಬಲು ಅಂತ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಈ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಅರಿಶಿನ, ಹುರ್ಗಡ್ಲೆ ಸ್ವಲ್ಪ. ಹುರ್ಗಡ್ಲೆ ಮತ್ತು ಕಾಯಿ ತುರಿ ಎರಡೂ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಎರಡನ್ನೂ ಯಾವಾಗಲೂ ಉಪಯೋಗಿಸ್ತೀನಿ. ಚೆನ್ನಾಗಿ ಬರುತ್ತೆ ಸಾಂಬಾರು. ನೀವು ಅದನ್ನೇ ಆ ರೀತಿ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಅದು ರುಬ್ಕೊಳ್ಳೋಕ್ಕೆ, ಮತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಇರುತ್ತೆ. ಇನ್ನೂ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಅಷ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಒಲೆ ಮೇಲೆ ಫಸ್ಟು ಒಂದು ಪಾತ್ರೆ ಇಡೋಣ. ಆ ಪಾತ್ರೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಈಗ ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ನೋಡಿ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಸಾಕು ಸಾಸಿವೆ ಹಾಕಿದ್ಮೇಲೆ ಅದು ಸ್ವಲ್ಪ ಸಿಡಿದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಮತ್ತು ಸಾಂಬಾರಿಗೆ ಬದನೆಕಾಯಿ, ಆಲೂಗೆಡ್ಡೆ ಅದು ಮೋಸ್ಟ್ ವಾಂಟೆಡ್. ಅಂದರೆ ಅದು ಎರಡು ಹಾಕಿದ್ರೇ ಅವರೆಕಾಳು ಸಾಂಬಾರು ಥರನೇ ಚೆನ್ನಾಗಿ ಇರೋದು. ಅವರೆಕಾಳು ಸಾಂಬಾರು ಅಂದರೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇರಬೇಕು. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಲಿ ಇದು. ಅಷ್ಟರೊಳಗೆ ನಾವು ಖಾರ ರುಬ್ಕೊಳ್ಳೋಣ. ಖಾರ ರುಬ್ಬೋಕ್ಕೆ ಏನೇನು ಬೇಕು, ಇಲ್ಲಿ ನಾನು ಪ್ಲೇಟಲ್ಲೆಲ್ಲ ಇಟ್ಟಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಒಂದೊಂದಾಗಿ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಸಣ್ಣಗೆ ರುಬ್ಬಿ ನುಣುಪಾಗಿ ನೈಸಾಗಿ ರುಬ್ಕೋಬೇಕು. ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ಖಾರ ಪುಡಿ ಆಮೇಲೆ ಹಾಕೋಬೋದು, ಬೇಕಂದರೆ ಖಾರ ರುಬ್ಬೇಕಾದ್ರೂ ಹಾಕೋಬೋದು. ಇಲ್ಲಿ ನೋಡಿ ಈರುಳ್ಳಿ ಇಟ್ಟಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಅಲ್ಲಿ ಖಾರ ರುಬ್ಕೊಳ್ತಾ ಇದ್ದೀನಿ. ಖಾರ ರುಬ್ಕೊಂಡು ಅದು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಉರಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಬ್ರೌನಿಷ್ ಕಲರ್ ಬಂದಮೇಲೆ ಅವರೆಕಾಳು ಹಾಕೋಣ. ಇವಾಗ ಸದ್ಯಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಈಗ ಸ್ವಲ್ಪ ಉರಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಲಿ. ಮಿಕ್ಸ್ ಆಗೋ ತನಕ ಈ ಕಡೆ ಎಲ್ಲ ರುಬ್ಬಿ ಅದನ್ನು ಖಾರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿಲಿ. ಈ ಅವರೆಕಾಳು ಸೀಸನ್ ಬಂದರೆ ಅವರೆಕಾಳು ಸಾಂಬಾರು, ತೊಗರಿಕಾಳು ಸಾಂಬಾರು ಮತ್ತು ತಡ್ನಿಕಾಳು ಸಾಂಬಾರು ಎಲ್ಲನೂ ಸ್ವಲ್ಪ ಇದೇ ಥರನೇ ಮಾಡೋದು. ನೋಡಿ, ಅವರೆಕಾಳು ಹಾಕಿದ್ದೀನಿ. ಅವರೆಕಾಳು ಸ್ವಲ್ಪ ಅದು 1-2 ನಿಮಿಷ ಫ್ರೈ ಆಗಲಿ. ಅದಕ್ಕೂ ತೊಗರಿಕಾಳು ಸಾರಿಗೂ ಮೆಂತ್ಯ ಸೊಪ್ಪು ಎಲ್ಲ ಹಾಕೋಬೋದು. ಇದಕ್ಕೆ 2 ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗಬೇಕು. ಕಮ್ಮಿ ಉರಿಗೆ ಹಾಕಿ ಬೇಯಿಸೋಣ ಸ್ವಲ್ಪ. ಮತ್ತು ಅವರೆಕಾಯಿ ಸೀಸನ್ನಲ್ಲಿ ಹಸಿ ಫಲ ತಿನ್ನಬೇಕಂತ ನಮ್ಮ ಅಜ್ಜಿಯವರೆಲ್ಲ ಆಗ ಅವರೆಕಾಳು ಸೀಸನ್ನು, ತಡ್ನಿಕಾಳು ಸೀಸನ್ ಬಂದುಬಿಟ್ರೆ ಮನೇಲಿ ಅದೇ ಸಾಂಬಾರು ಮಾಡೋರು ಜಾಸ್ತಿ. ಎಲ್ರಿಗೂ ಇಷ್ಟ. ಇದು ಯಾವಾಗಲೂ ಸಿಗೋಲ್ಲ, ಈ ಸೀಸನಲ್ಲಿ ಮಾತ್ರ ತಿನ್ನಬೇಕು ಅಂತ. ಅದರಲ್ಲೂ ಅವರೆಕಾಳು ಜನವರಿಲಿ ಸೊಗಡು ಸಹಿತ ಬರುತ್ತೆ. ಆಗ ಅವರೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಹುಣಸೂರು ಅಲ್ಲೆಲ್ಲ ಬೆಳೀತಾ ಇರ್ತಾರೆ. ನಾವು ಆ ಕಡೆ ಹೋಗಬೇಕಾದ್ರೆ ಆನ್ ದ ವೇ ಹೋಗ್ಬೇಕಾದ್ರೆ ತರ್ತಾಯಿರ್ತೀವಿ. ತಂದುಬಿಟ್ಟು ಮಾಡ್ಕೋತೀವಿ. ನೋಡಿ, ಹೀಗೆ ಅವರೆಕಾಯಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಅದಕ್ಕೆ ಈಗ ಬದನೆಕಾಯಿನೂ ಹಾಕಿದ್ದೀನಿ. ಬದನೆಕಾಯಿ ಬೇಡ, ಇವಾಗ ಆಲೂಗೆಡ್ಡೆ ಹಾಕಿದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಗಟ್ಟಿ ಅಲ್ವಾ, ಅದಕ್ಕೊಂದು 1-2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಅದು ಫ್ರೈ ಆದಮೇಲೆ ಬದನೆಕಾಯಿನ ಲಾಸ್ಟಲ್ಲಿ ಸಾಂಬಾರೆಲ್ಲ ಕುದೀತಾ ಇರ್ತಲ್ಲ ಅವಾಗ ಹಾಕ್ಬಿಟ್ಟು ಒಂದು ಕುದಿ ಹಾಕ್ಬಿಟ್ಟು ಬೆಂದ್ಬಿಟ್ರೆ ಸಾಕು, ಬದನೆಕಾಯಿ ಬೆಂದೋಗುತ್ತೆ. ಅದಕ್ಕೆ ಬದನೆಕಾಯಿ ಆಮೇಲೆ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ. ನೋಡಿ, ಈಗ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಬೇಕು. ಮೆಂತ್ಯ ಸೊಪ್ಪು ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು. ಮತ್ತು ಬರೀ ಮೆಂತ್ಯ ಸೊಪ್ಪು ಬಾಡಿಗೆ ನಾವು ತಿಂದರೆ ಒಳ್ಳೆಯದು ಅಂದ್ಬಿಟ್ಟು ಅವರೆಕಾಳು ಸಾಂಬಾರು ಅದಾಗುತ್ತೆ. ಮೆಂತ್ಯನೂ ನಮ್ಮ ಬಾಡಿಗೆ ಸೇವಿಸ್ದಂಗೆ ಆಗುತ್ತೆ. ಎಲ್ರಿಗೂ ಹೆಲ್ತ್ ವೈಸ್ ಒಳ್ಳೆಯದು ಅಂದ್ಬಿಟ್ಟು ಅವರೆಕಾಳು ತೊಗರಿಕಾಳನ್ನ ಅವರೆಕಾಳು ಜೊತೆ ನಾನು ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಈಗ
ಹುರಿತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ. ಇದಕ್ಕೆ ಖಾರ ರುಬ್ಬಿರೋದನ್ನು ಹಾಕ್ಬೋದು. ಖಾರ ಪುಡಿನ ನಾನು ಯಾವಾಗಲೂ ಲಾಸ್ಟಲ್ಲೇ ಹಾಕ್ಕೋತೀನಿ. ಯಾಕೆ ಅಂದರೆ ಆವಾಗ ಖಾರ ಪುಡಿನ ಸ್ವಲ್ಪ ಒಂದೆರಡು ನಿಮಿಷ ಒಂದೇ ಒಂದು ನಿಮಿಷ ಫ್ರೈ ಮಾಡಿಬಿಟ್ರೆ ಅದು ಘಾಟು ಇದು ಖಾರ ಪುಡಿ ಘಾಟ್ ಅಂತಾರಲ್ಲ, ಆ ಘಾಟ್ ಹೊರ್ಟೋಗ್ಬಿಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೂ ಮಾಡ್ತಾರೆ, ನಾನು ಪಾತ್ರೆಯಲ್ಲೂ ಮಾಡ್ತಾರೆ. ದಪ್ಪ ತಳ ಇರೋ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಮಾಡಿದಾಗ ಅದು ಹಸಿ ಅವರೆಕಾಳೆಲ್ಲ ಬೇಗ ಬೆಂದೋಗುತ್ತೆ. ಅದಕ್ಕೇನು ಕುಕ್ಕರ್ ಬೇಕಂತ ಏನು ನೆಸೆಸಿಟಿ ಇಲ್ಲ. ನೋಡಿ ಈಗ ಈ ಥರನೇ ನಾನು ಅವರೆಕಾಳು ಸ್ವಲ್ಪ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಖಾರ ಪುಡಿನೂ ಹಾಕಿದ್ದೀನಿ. ಇದು ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಫ್ರೈ ಆದಮೇಲೆ ಖಾರ ರುಬ್ಬಿರೋದನ್ನು ಹಾಕ್ಕೊಳ್ಳೋಣ ನಾವು ಚೆನ್ನಾಗಿ. ಇದಕ್ಕೆ ಬೇಕಾದ್ರೆ ಚಕ್ಕೆ ಲವಂಗನೂ ಹಾಕ್ತಾರೆ. ನಾನು ಇವತ್ತು ಗರಂ ಮಸಾಲೆ ಚಕ್ಕೆ ಲವಂಗ ಎಲ್ಲ ಉಪಯೋಗಿಸ್ತಾರೆ. ನಾನು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಉಪಯೋಗಿಸ್ತೀನಿ. ಗರಂ ಮಸಾಲೆ ಎಲ್ಲ ಬೇಡ, ಇದಕ್ಕೆ ಚೆನ್ನಾಗಿರಲ್ಲ. ಒಬ್ಬೊಬ್ಬರು ಹಳ್ಳಿ ಟೈಪ್ ಮಾಡ್ಕೊಂಡು ತಿನ್ನಬೇಕು ಅಂದ್ಬಿಟ್ಟು ಚಕ್ಕೆ ಲವಂಗನೂ ಹಾಕಲ್ಲ. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದು ಸೈಡ್ಗೆ ನಿಮ್ಮ ಚಾಯ್ಸ್ ಅದು. ನೋಡಿ ಇವಾಗ ಅದಕ್ಕೆ ಖಾರ ರುಬ್ಬಿದ್ದೀನಲ್ಲ, ಆ ಖಾರನೂ ಹಾಕ್ತೀವಿ ಇವಾಗ. ಖಾರ ರುಬ್ಬಿದ್ದಕ್ಕೆ ಅದಕ್ಕೆ ಸ್ವಲ್ಪ ನೀರು, ತಿಕ್ನೆಸ್ ಎಷ್ಟು ಬೇಕು ಸಾಂಬಾರು ಆ ಥರ ಅದಕ್ಕೆ ಸಾಂಬಾರನ್ನ ಸ್ವಲ್ಪ ನೀರನ್ನ ಸ್ವಲ್ಪ ಸೇರಿಸಿ ಅದಕ್ಕೆ ಸ್ವಲ್ಪ ಹಾಕಿ ಒಂದೆರಡು ನಿಮಿಷ ಕುದೀಲಿ ಚೆನ್ನಾಗಿ. ಅದು ಚೆನ್ನಾಗಿ ಕುದ್ಮೇಲೆ ಒಂದೆರಡು ನಿಮಿಷ ಕುದೀಲಿ. ನೋಡಿ ನೀರು ಎಷ್ಟು ಬೇಕು ಹಾಕ್ತಾ ಇದ್ದೀನಿ. ನಿಮಗೂ ಹಂಗೇ ನೋಡಿಬಿಟ್ಟು ಎಷ್ಟು ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ. ಉಪ್ಪು ಹಾಕೋದ ಸ್ವಲ್ಪ ಕುದೀಲಿ, ಚೆನ್ನಾಗಿ ಕುದಿಬೇಕು ಸಾಂಬಾರು. ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಲ್ವ, ಚೆನ್ನಾಗಿ ಕುದಿಯತ್ತಿ ಬೇಯಲಿ, ಆಮೇಲೆ ಮುಚ್ಚೋಣ. ಇದಕ್ಕೆ ಮುಚ್ಚಳ ಹಾಕಿ ಮುಚ್ಚೋಣ. ನೋಡಿ ಉಪ್ಪು ಹಾಕ್ತೆ ಇವಾಗ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಟೊಮೊಟೊ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಕುದೀಲಿ ಚೆನ್ನಾಗಿ ಕುದಿಯತ್ತಿ ಚೆನ್ನಾಗಿ ಬೇಯಲಿ. ಇನ್ನೇನು ಸ್ವಲ್ಪ ಬೇಯಿತು, ಒಂದು 5 ನಿಮಿಷ ಚೆನ್ನಾಗಿ ಒಟ್ಟು ಒಂದು 10-12 ನಿಮಿಷದಲ್ಲಿ ಈ ಸಾಂಬಾರು ರೆಡಿ ಆಗುತ್ತೆ. ಬೇಗ ಕಾಳನ್ನ ಬಿಡಿಸಿ ನಾವು ಫ್ರಿಡ್ಜಲ್ಲೋ ಅಥವಾ ಸಪ್ರೇಟಾಗಿ ಇಟ್ಕೊಂಡ್ರೆ ಅದರ ಬೇಗ ಆಗುತ್ತೆ ಈ ಸಾಂಬಾರು. ಬೇರೆ ಸಾಂಬಾರು ಥರ ಸ್ವಲ್ಪ ಕೆಲಸನೂ ಕಮ್ಮಿನೇ ಇದಕ್ಕೆ. ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ಕುದೀಲಿ. ನೋಡಿ ಕುದೀಲಿ ಚೆನ್ನಾಗಿ ಇದು ಸಾಂಬಾರು. ಇಲ್ಲಿಗೆ ನೋಡಿ ಅವರೆಕಾಳು ಸಾಂಬಾರು ರೆಡಿ ಆಯಿತು. ಇದೊಂದು 2 ನಿಮಿಷ ಕುದ್ಮೇಲೆ ಇದು ಹಾಕೋಣ, ಬದನೇಕಾಯಿ ಹಾಕೋಣ. ಬದನೇಕಾಯಿನೂ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿ ಬಂದರೆ ಅವರೆಕಾಳು ಸಾಂಬಾರು ರೆಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿ ಸಾಂಬಾರು ರೆಡಿ ಆಯಿತು. ಕುದೀತಾ ಇರಲಿ, ಚೆನ್ನಾಗಿ ಕುದೀತಾ ಇದೆ. ಒಂದು 3-4 ನಿಮಿಷ ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಸಾಂಬಾರು ಅಲ್ಲಿಗೆ ಅವರೆಕಾಳು ಸಾಂಬಾರು ರೆಡಿ. ಇದು ತುಂಬ ಜನ ಕಾಮೆಂಟಲ್ಲಿ ಹಾಕಿದರು, ನನಗೆ ಅವರೆಕಾಳು ಸಾಂಬಾರು ತೋರಿಸಿ ಅಂತ. ಅದಕ್ಕೆ ತೋರಿಸಿದ್ದೀನಿ ಸರಿ. ನೋಡಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು ಎಲ್ಲ. ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಇನ್ನೂ ಸೂಪರ್.